ಊಟ ಮಾಡಲು ಹೋದರೆ ಅಡುಗೆಯಲ್ಲಿ ಹುಳ ಬರುತ್ತೆ, ಜಳಕಕ್ಕೆ ಹೋದರೆ ಅಂತೂ ನೀರೇ ಬರಲ್ಲ, ಕುಡಿಯಲು ಸಹ ಶುದ್ಧ ನೀರು ಇಲ್ಲ, ನಲ್ಲಿ ನೀರು ಕುಡಿದು ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಎಂದು ಹಾಸ್ಟೆಲ್ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿಯ ಸಂಗಮೇಶ್ವರ ನಗರದ ಬಾಲಕರ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಕಳೆದ ಹಲವು ದಿನಗಳಿಂದ ನೀರಿನ ಅಭಾವ ಎದುರಾಗಿದೆ. ಶುದ್ಧ ಕುಡಿಯಲು ನೀರು ಸಹ ಸಿಗುತ್ತಲ್ಲ, ಶೌಚಕ್ಕೆ ಹೋಗಲು ಸಹ ಆಗುತ್ತಿಲ್ಲ, ಊಟದಲ್ಲಿ ಪದೇ ಪದೇ ಹುಳುಗಳು ಬರುತ್ತಿದೆ. ಮುಂದೆ ನಿಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕಿದ್ದ ವಾರ್ಡನ್ ವಾರಕ್ಕೊಮ್ಮೆ ಬಂದು ಹೋದ್ರೆ ಮುಗಿತು, ಹಾಸ್ಟೆಲ್ ಕಡೆ ಕಣ್ಣೆತ್ತಿಯೂ ನೋಡಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದರು. ಹಾಸ್ಟೆಲ್ಗೆ ಅಪರೂಪಕ್ಕೆ ವಾರ್ಡನ್ ಆಗಮಿಸಿದ್ರು. ಈ ವೇಳೆ ವಿದ್ಯಾರ್ಥಿಗಳ ತಟ್ಟೆಯಲ್ಲಿ ಹುಳಗಳು ಕಾಣಿಸಿಕೊಂಡಿವೆ. ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಊಟ ಬಿಟ್ಟು ಅಡುಗೆ ಪಾತ್ರೆ ಹೊರಗೆ ಇಟ್ಟು ಪ್ರತಿಭಟಿಸಿದರು. ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಹಾಗೂ ಜಂಟಿ ನಿರ್ದೇಶಕರು ಸ್ಥಳಕ್ಕೆ ಬರಬೇಕೆಂದು ಪಟ್ಟು ಹಿಡಿದರು. ಅಷ್ಟೊತ್ತಿಗೆ ಎಪಿಎಂಸಿ ಪೊಲೀಸ್ ಠಾಣೆಯ ಸಿಪಿಐ ಪಿಎಸ್ಐ ಹಾಸ್ಟೆಲ್ಗೆ ಆಗಮಿಸಿ ವಿದ್ಯಾರ್ಥಿಗಳನ್ನು ಸಮಾಧಾನಪಡಿಸಿ ಪ್ರತಿಭಟನೆ ವಾಪಸ್ ಪಡೆಯುವಂತೆ ಮನವೊಲಿಸಿದರು. ಮುಂದೆ ಈ ರೀತಿ ಆಗದಂತೆ ಮೇಲಾಧಿಕಾರಿಗಳ ಜೊತೆ ವಸತಿ ನಿಲಯದಲ್ಲಿ ಸಭೆ ಮಾಡಿ ಸರಿಪಡಿಸೋಣ ಎಂದು ಹೇಳಿದರು. ಮತ್ತೊಂದೆಡೆ ಫುಡ್ ಪಾಯ್ಸನ್ ಆಗಿ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಸಮಸ್ಯೆ ಆಗಬಾರದು ಎಂದು ಆಂಬ್ಯುಲೆನ್ಸ್ ಕರೆಸಲಾಗಿತ್ತು. ಒಟ್ಟಿನಲ್ಲಿ ಪದೇ ಪದೇ ಹಾಸ್ಟೆಲ್ನಲ್ಲಿ ಸಮಸ್ಯೆಗಳು ಉಂಟಾಗುತ್ತಿದ್ದು ವಾರ್ಡನ್ ನಿರ್ಲಕ್ಷ್ಯವೇ ಇದಕ್ಕೆ ಮುಖ್ಯ ಕಾರಣ ಎಂದು ಹೇಳಲಾಗುತ್ತಿದೆ. 2-3 ಗಂಟೆ ಆಯಿತು ವಿದ್ಯಾರ್ಥಿಗಳಲ್ಲಿ ಊಟ ಬಿಟ್ಟು ಪರದಾಡ್ತಾ ಇದ್ದಾರೆ. ಹಾಗಾಗಿ ಮೇಲಾಧಿಕಾರಿಗಳು ನಾವು ವಿಷಯ ತಲುಪಿಸಿದ್ರು ಮೇಲಾಧಿಕಾರಿಗಳಿಂದ ಏನೂ ನಮಗೆ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಇವರು ಮೇಲಾಧಿಕಾರಿಗಳು ಬರೀ ಕುರ್ಚಿಗೆ ಸೀಮಿತ ಆಗಿದ್ದಾರೆ, ಏನು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸ್ಲಾಕ ಇವರು ಅಧಿಕಾರಿಗಳಾಗಿದ್ದಾರೆ ಒಂದು ಪ್ರಶ್ನೆ. ಇನ್ನು ಇಲ್ಲಿ ಪೊಲೀಸ್ ಇಲಾಖೆಯವರು ಬಂದು ವಿದ್ಯಾರ್ಥಿಗಳನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಇದು ಆದರೆ ಈಗ ವಿದ್ಯಾರ್ಥಿಗಳಿಗೆ ಊಟನೇ ಇಲ್ಲ ಇಲ್ಲಿ. ಈಗ ನಾವು ಏನು ಮಾಡಬೇಕು ಮುಂದೆ? ಈಗ ವಿದ್ಯಾರ್ಥಿಗಳು ಎಲ್ಲಿವರೆಗೂ ಮೇಲಾಧಿಕಾರಿಗಳು ಬಂದು ಮೇಲಾಧಿಕಾರಿಗಳಿಗೆ ನಮಗೆ ಉತ್ತರ ಕೊಡ್ತಾರ ಅಲ್ಲಿವರೆಗೂ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಸರ್. ಯಾವ ಕಾರಣಕ್ಕೆ ಸ್ಟ್ರೈಕ್ ಮಾಡತ್ತೀರಿ? ಈಗ ನೀವು ವಾರ್ಡನ್ ಹೇಳ್ತಾ ಇದ್ರು ಮೇಲೋಗಿ ತಟ್ಟೆಯಲ್ಲಿ ಹೋಗಿ ಅವರೇ ಹುಳ ಬೀಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ. ಇಲ್ಲ ಸರ್, ಮೇಲೋಗಿ ವಿದ್ಯಾರ್ಥಿಗಳು ನಮ್ಮ ಊಟಕ್ಕೆ ನಾವೇ ಹೆಂಗೆ ಹುಳ ಬೀಳಿಸ್ಕೊಳ್ತೀವಿ? ಇನ್ನು ಇಲ್ಲ, ಎಲ್ಲ CCTV ಫುಟೇಜ್ ಇದೆ, ಎಲ್ಲ ಮಾಹಿತಿಗಳಿದೆ. ಒಬ್ಬ ವಿದ್ಯಾರ್ಥಿ ಸುಳ್ಳು ಹೇಳ್ಬೋದು, 100 ವಿದ್ಯಾರ್ಥಿಗಳು ಸುಳ್ಳು ಹೇಳೋಕ್ಕಾಗಂಗಿಲ್ಲ. ಹಿಂಗಾಗಿ ಎಲ್ಲರಿಗೂ ಹುಳ ಬಂದಿದಾವಂತಿದೆ. ಪದೇ ಪದೇ ಆಗುತ್ತೆ ಸರ್. ಇದು ಇಲ್ಲಿ ಮೇಲಾಧಿಕಾರಿಗಳು ಯಾರೂ ಗಮನ ವಹಿಸುವುದಿಲ್ಲ, ಬರೀ ಅವರು ಕುರ್ಚಿಗೆ ಸೀಮಿತ ಆಗಿದ್ದಾರೆ, ಕರಪ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದರೆ ಎಲ್ಲ ಫುಡ್ ಎಲ್ಲ ಲೋ ಕ್ವಾಲಿಟಿ ಫುಡ್ ಇದೆ. ಇದೆಲ್ಲ ಅಧಿಕಾರಿಗಳು ತಾವು ಮನೆಯಲ್ಲಿ ಇದೇ ರೀತಿ ತಿಂತಾರ? ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಾಯಿ ತಂದೆಯನ್ನು ಬಿಟ್ಟು ಇಲ್ಲಿ ಬಂದು ಶಿಕ್ಷಣ ಪಡಿತಿರ್ತಾರ. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಅಧಿಕಾರಿಗಳಿಗೆ. AC ರೂಮಲ್ಲಿ ಕೂತು ಅಧಿಕಾರ ನಡೆಸೋದಲ್ಲ, ಗ್ರೌಂಡಿಗಿಳಿದು ಫೀಲ್ಡಿಗಿಳಿದು ಅಧಿಕಾರ ನಡೆಸಬೇಕು. ಬಟ್ಟು AC ಕಾರಲ್ಲಿ ಬರ್ತೀನಿ, ನಾನು AC ರೂಮಲ್ಲಿ ಕೂಡ್ತೀನಿ, ಹಾಸ್ಪಿಟಲಲ್ಲಿದ್ದೀನಿ, ಏನೋ ನಾನು ಮದುವೆಯಲ್ಲಿದ್ದೀನಿ, ಲೀವಲ್ಲಿದ್ದೀನಿ ಅಂದರೆ ಇದು ಪರಿಹಾರ ಅಲ್ಲ ಸರ್. ಇವರು ಬರೀ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ ದಿನೇ ದಿನೇ. ಯಾವ ಮೇಲಾಧಿಕಾರಿಗಳು ಪ್ರತಿಭಟನೆ ಬಿಡೋ ಮಾತೇ ಇಲ್ಲ ಸರ್. ಮೇಲಾಧಿಕಾರಿಗಳು ಬರೋ ತನಕ ನಾವು ಇಲ್ಲಿಂದ ಹೊರಡೋದಿಲ್ಲ. ಇಲಾಖೆ ಅಧಿಕಾರಿಗಳು ವಾರ್ಡನ್ ಮೇಲೆ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದ್ ನೋಡಬೇಕಿದೆ. ವಿನೋದ್ ಕುಲಕರ್ಣಿ, MM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।